ಸ್ನೇಹಿತರೆ, ಇವತ್ತು ನಾವು ತಾಪ ಮತ್ತು ಅದರ ಅಳತೆಗಳ ಪಾಠ ಕಲಿಯೋಣ. ಹಾಗಾದರೆ ಹೇಳಿ, ತಾಪ ಎಂದರೆ ಯಾರಿಗೆ ಗೊತ್ತು? ಮೇಡಮ್, ತಾಪ ಅಂದ್ರೆ ಬಿಸಿಲು ತಟ್ಟಿದಾಗ ಬರುವ ಬೆವರು ಅಲ್ವಾ? ಹೌದು ಮೇಡಮ್, ನಿನ್ನೆ ಹಾಲು ಕಾಯಿಸೋದ್ರಲ್ಲಿ ನನ್ನ ಕೈ ಸುಟ್ಬಿಡ್ತು. ಇದೇ ತಾಪನ? ಒಳ್ಳೆಯದು. ಆದರೆ ತಾಪ ಅಂದ್ರೆ ಒಂದು ವಸ್ತುವಿನ ಉಷ್ಣತೆ ಅಥವಾ ಬಿಸಿ ಪ್ರಮಾಣದ. ನಾವು ಅದನ್ನು ತಾಪಮಾಪಕದಿಂದ ಅಳೆಯುತ್ತೇವೆ. ನಾನು ತಾಪಮಾಪಕ. ನಾನು ನಿಮ್ಮ ಸ್ನೇಹಿತೆ. ನನ್ನಿಂದ ನಿಮಗೆ ತಾಪ ಎಷ್ಟು ಇದೆ ಎಂದು ಗೊತ್ತಾಗುತ್ತದೆ. ಅಯ್ಯೋ, ನಿನ್ನೊಳಗೆ ಬಿಸಿ ಹೇಗೆ ಅಳೆಯುತ್ತಾರೆ ಹೇಳು? ಸುಲಭ. ನನ್ನೊಳಗೆ ಪಾದರಸ ಇರುತ್ತದೆ. ಅದು ತಾಪ ಹೆಚ್ಚಾದಾಗ ಮೇಲಕ್ಕೆ ಹೋಗುತ್ತದೆ, ಕಡಿಮೆ ಆದಾಗ ಕೆಳಗೆ ಬರುತ್ತದೆ. ಅಂದರೆ ನೀನು ಬಿಸಿ ಆದ್ರೆ ಎತ್ತರವಾಗ್ತೀಯ, ತಂಪಾದ್ರೆ ಕುಗ್ಗುತ್ತೀಯ ಅಲ್ವಾ? ಹೌದು ಚೇತನ, ನನಗೆ ಈಗ ಕೆಲಸವಿದೆ. ನೋಡಿ ಸ್ನೇಹಿತರೆ, ತಾಪ ಅಳೆಯಲು 3 ಮಾಪನಗಳಿವೆ. ಅವು ಯಾವುವು ಅಂದರೆ ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನ್ಹೀಟ್, ಕೆಲ್ವಿನ್. ಈ 3 ನಡುವಿನ ವ್ಯತ್ಯಾಸ ಏನು ಹೇಳಿ? ನೀರಿನ ಘನೀಕರಿಸುವ ಬಿಂದು ಅಂದ್ರೆ ಡಿಗ್ರಿ ಸೆಲ್ಸಿಯಸ್ನಲ್ಲಿ 0 ಇರುತ್ತದೆ ಮತ್ತು ಡಿಗ್ರಿ ಫ್ಯಾರನ್ಹೀಟ್ನಲ್ಲಿ 32 ಇರುತ್ತದೆ. ಕೆಲ್ವಿನ್ನಲ್ಲಿ 273 ಇರುತ್ತದೆ. ನೀರಿನ ಕುದಿಯುವ ಬಿಂದು ಡಿಗ್ರಿ ಸೆಲ್ಸಿಯಸ್ನಲ್ಲಿ 100 ಇರುತ್ತದೆ ಮತ್ತು ಡಿಗ್ರಿ ಫ್ಯಾರನ್ಹೀಟ್ನಲ್ಲಿ 212 ಇರುತ್ತದೆ. ಕೆಲ್ವಿನ್ನಲ್ಲಿ 373 ಇರುತ್ತದೆ. ನನ್ನಿಂದ ವೈದ್ಯರು ಬಳಸುತ್ತಾರೆ, ಪ್ರಯೋಗಶಾಲೆಯರು ಬಳಸುತ್ತಾರೆ. ಅಂದರೆ ನೀನು ಎಲ್ಲೆಲ್ಲಿ ಉಪಯೋಗ ಆಗ್ತೀಯಾ? ನನ್ನನ್ನು ಎಚ್ಚರಿಕೆಯಿಂದ ಬಳಸಬೇಕು. ಹಾಗಾಗಿ ಮಕ್ಕಳೇ, ತಾಪ ಒಂದು ಶಕ್ತಿಯ ರೂಪ. ಅದನ್ನು ತಾಪಮಾಪಕದಿಂದ ಅಳೆಯುತ್ತಾರೆ. ಸೆಲ್ಸಿಯಸ್, ಫ್ಯಾರನ್ಹೀಟ್ ಮತ್ತು ಕೆಲ್ವಿನ್ ಮುಖ್ಯ ಅಳತೆಗಳು. ಧನ್ಯವಾದ ಮೇಡಮ್. ಇನ್ನು ಮುಂದೆ ತಾಪ ಅಂದ್ರೆ ತಲೆ ಬಿಸಿ ಇಲ್ಲ, ವಿಜ್ಞಾನ ಬುದ್ಧಿ ಮಾತ್ರ.